ಹರೇ ಕೃಷ್ಣ. ಎಲ್ಲ ಕೇಳುಗರಿಗೂ ಶ್ರೀಮದ್ ಭಾಗವತದ ಅಧ್ಯಯನಕ್ಕೆ ಸ್ವಾಗತ. ಶ್ರೀಮದ್ ಭಾಗವತದ 9ನೆಯ ಸ್ಕಂದದಲ್ಲಿ ಶ್ರೀರಾಮಚಂದ್ರನ ಆಡಳಿತದ ಕುರಿತಾಗಿ ನಾವು ತಿಳಿದುಕೊಳ್ಳುತ್ತಿದ್ದೇವೆ. ಭಗವಂತನು ಈ ಐಹಿಕ ಜಗತ್ತಿನಲ್ಲಿ ತನ್ನ ಲೀಲೆಗಳನ್ನು ಮುಗಿಸಿದ ನಂತರ ತನ್ನ ಧಾಮಕ್ಕೆ ಹಿಂದಿರುಗಬೇಕಾದ್ದರಿಂದ ಅವನು ಅದೃಶ್ಯನಾಗುವುದನ್ನು ಯೋಚಿಸಿದ ಅವನ ಭಕ್ತರು ಯಾತನೆಗೆ ಸಿಲುಕಿದರು. ಯಸ್ಯ ಪ್ರಭಾ ಪ್ರಭವತೋ ಜಗದಂಡ ಕೋಟಿ ಕೋಟಿಶ್ವಶೇಷ ವಸುಧಾದಿ ವಿಭೂತಿ ಭಿನ್ನಂ ತದ್ಬ್ರಹ್ಮ ನಿಷ್ಕಲಮನಂತಮಶೇಷಭೂತಂ ಗೋವಿಂದಮಾದಿಪುರುಷಂ ತಮಹಂ ಭಜಾಮಿ. ಮಹಾಶಕ್ತಿವಂತನಾದ ಆದಿಪುರುಷ ಗೋವಿಂದನನ್ನು ನಾನು ಭಜಿಸುತ್ತೇನೆ. ಅವನ ದಿವ್ಯ ರೂಪದ ಪ್ರಖರ ಪ್ರಭೆಯು ನಿರಾಕಾರ ಬ್ರಹ್ಮವಾಗಿದೆ. ಅದು ಪರತರ, ಸಂಪೂರ್ಣ ಮತ್ತು ಅನಂತ, ಹಾಗೂ ಅದು ಕೋಟ್ಯಂತರ ಬ್ರಹ್ಮಾಂಡಗಳಲ್ಲಿ ಅವುಗಳ ವಿಭಿನ್ನ ವಿಭೂತಿಗಳಿಂದ ಅಸಂಖ್ಯ ಲೋಕಗಳನ್ನು ಪ್ರಕಟಿಸುತ್ತದೆ. ಆಧ್ಯಾತ್ಮಿಕ ಲೋಕವು ಬ್ರಹ್ಮಜ್ಯೋತಿಯಿಂದ ಪ್ರಾರಂಭವಾಗುತ್ತದೆ. ಈ ಬ್ರಹ್ಮಜ್ಯೋತಿಯ ಆಚೆಗೆ ವೈಕುಂಠ ಲೋಕವಿದೆ. ಬೇರೆಯ ಮಾತುಗಳಲ್ಲಿ ಹೇಳುವುದಾದರೆ, ಬಿಸಿಲು ಸೂರ್ಯನ ಹೊರಗಿರುವಂತೆ ಬ್ರಹ್ಮಜ್ಯೋತಿಯು ವೈಕುಂಠ ಲೋಕದ ಹೊರಗಿದೆ. ಸೂರ್ಯಗ್ರಹವನ್ನು ಪ್ರವೇಶಿಸಲು ಬಿಸಿಲಿನ ಮೂಲಕ ಹೋಗಬೇಕು. ಅದೇ ರೀತಿ ಭಗವಂತನಾಗಲಿ ಅವನ ಭಕ್ತರಾಗಲಿ ವೈಕುಂಠ ಲೋಕವನ್ನು ಪ್ರವೇಶಿಸಬೇಕಾದರೆ ಬ್ರಹ್ಮಜ್ಯೋತಿಯ ಮೂಲಕ ಹೋಗಬೇಕು. ಒಬ್ಬ ವ್ಯಕ್ತಿಯು ಶುದ್ಧ ಭಕ್ತನಾಗದ ಹೊರತು ವೈಕುಂಠ ಲೋಕಗಳನ್ನು ಪ್ರವೇಶಿಸಲು ಸಾಧ್ಯವಿಲ್ಲ. ದೇವತೆಗಳ ಕೋರಿಕೆಯ ಮೇರೆಗೆ ಶ್ರೀರಾಮಚಂದ್ರನು ರಾವಣನನ್ನು ಬಾಣಗಳ ಮಳೆಗೆರೆದು ವಧಿಸಿದ ಪ್ರಖ್ಯಾತಿಯಾಗಲಿ, ಕಡಲಿನ ಮೇಲೆ ಸೇತು ನಿರ್ಮಾಣ ಮಾಡಿದ್ದಾಗಲಿ ದೇವೋತ್ತಮ ಪರಮಪುರುಷನಾದ ಶ್ರೀರಾಮಚಂದ್ರನ ವಾಸ್ತವವಾದ ಮಹಿಮೆಯನ್ನು ಒಳಗೊಂಡಿಲ್ಲ. ಪ್ರಭುವಿನ ಆಧ್ಯಾತ್ಮಿಕ ಶರೀರವು ವಿವಿಧ ಲೀಲೆಗಳಲ್ಲಿ ಸದಾ ನಿರತವಾಗಿದೆ. ಶ್ರೀರಾಮಚಂದ್ರನಿಗೆ ಸಮನಾದವರಾಗಲಿ ಅವನಿಗಿಂತ ಶ್ರೇಷ್ಠವರಾದವರಾಗಲಿ ಇಲ್ಲ. ಆದ್ದರಿಂದ ಅವನು ರಾವಣನನ್ನು ಜಯಿಸಲಿಕ್ಕೆ ಕಪಿಗಳ ನೆರವನ್ನು ಪಡೆಯುವ ಅಗತ್ಯವಿರಲಿಲ್ಲ. ಶ್ವೇತಾಶ್ವತರ ಉಪನಿಷತ್ತಿನಲ್ಲಿ ಈ ರೀತಿಯಾಗಿ ಹೇಳಲಾಗಿದೆ: ನತಸ್ಯ ಕಾರ್ಯಂ ಕರಣಂಚ ವಿದ್ಯತೆ ನತತ್ ಸಮಶ್ಚ ಅಭ್ಯಧಿಕಾಶ್ಚ ದೃಶ್ಯತೆ ಪರಾಸ್ಯ ಶಕ್ತಿರ್ವಿವಿಧೈವ ಶ್ರೂಯತೆ ಸ್ವಾಭಾವಿಕಿ ಜ್ಞಾನ ಬಲಕ್ರಿಯಾಚ. ಭಗವಂತನು ನಿಷ್ಕ್ರಿಯನು. ಅವನಿಗೆ ಸಮನಾದವರಾಗಲಿ ಅವನಿಗಿಂತ ಶ್ರೇಷ್ಠರಾದವರಾಗಲಿ ಇರುವುದು ಕಾಣದು. ಅವನ ಅನಂತ ಶಕ್ತಿಗಳಿಂದ ಪ್ರತಿಯೊಂದು ಸ್ವಾಭಾವಿಕವಾಗಿ ಹಾಗೂ ವ್ಯವಸ್ಥಿತವಾಗಿ ನಡೆಯುತ್ತದೆ. ಭಗವಂತನ ಕ್ರಿಯೆಗಳೆಲ್ಲವೂ ಲೀಲೆಗಳೇ ಆಗಿವೆ. ಭಗವಂತನು ಯಾರ ಕೃಪೆಯನ್ನೂ ಗಳಿಸಬೇಕಾಗಿಲ್ಲ ಮತ್ತು ಅದರ ಸಲುವಾಗಿ ಏನನ್ನೂ ಮಾಡಬೇಕಾಗಿಲ್ಲ. ಹಾಗಿದ್ದು ತನ್ನ ಭಕ್ತರನ್ನು ರಕ್ಷಿಸುವ ಸಲುವಾಗಿ ಇಲ್ಲವೇ ಶತ್ರು ಸಂಹಾರಕ್ಕಾಗಿ ಅವತಾರವನ್ನು ಮಾಡುತ್ತಾನೆ. ಭಗವಂತನ ಶತ್ರುಗಳಾಗಲಿಕ್ಕೆ ಯಾರಿಗೂ ಸಾಧ್ಯವಿಲ್ಲ. ಭಗವಂತನಿಗಿಂತ ಶಕ್ತಿವಂತರು ಯಾರಿದ್ದಾರೆ? ವಾಸ್ತವವಾಗಿ ಯಾರೂ ಭಗವಂತನ ಶತ್ರುವಾಗುವ ಪ್ರಶ್ನೆಯೇ ಉದ್ಭವಿಸುವುದಿಲ್ಲ. ಆದರೆ ಭಗವಂತನು ತನಗೆ ಬೇಕೆನಿಸಿದಾಗ ಲೀಲಾ ವಿನೋದಾರ್ಥವಾಗಿ ಈ ಐಹಿಕ ಜಗತ್ತಿನಲ್ಲಿ ಅವತಾರವೆತ್ತಿ ಬರುತ್ತಾನೆ. ಬಂದು ಮಾನವರಂತೆಯೇ ವರ್ತಿಸುತ್ತಾ ತನ್ನ ಆಶ್ಚರ್ಯಕರವೂ ಮಹಿಮಾಪೂರ್ಣವೂ ಆದ ಕ್ರಿಯೆಗಳಿಂದ ಭಕ್ತರನ್ನು ಸಂತೋಷಪಡಿಸುತ್ತಾನೆ. ಭಗವಂತನು ವಿವಿಧ ಕ್ರಿಯೆಗಳಲ್ಲಿ ಜಯಶೀಲನಾದದ್ದನ್ನು ನೋಡಬೇಕೆಂಬುದು ಸರ್ವದಾ ಭಕ್ತರ ಅಮ್ಮತಿಸಿ ಅದ್ಭುತವೂ ಅಸಾಧಾರಣವೂ ಆದ ಲೀಲೆಗಳಿಂದ ಭಕ್ತರನ್ನು ತುಷ್ಟಿಗೊಳಿಸುತ್ತಾನೆ. ಆಭರಣಭೂಷಿತವಾದ ವಸ್ತ್ರಾಲಂಕಾರದಿಂದ ಶೋಭಿತವಾದ ಆನೆಯು ಸರ್ವ ದಿಕ್ಕುಗಳನ್ನು ಸೋರೆಗೊಳ್ಳುವಂತೆ ಸಕಲ ಪಾಪಫಲಗಳನ್ನು ತೊಡೆಯುವ ಶ್ರೀರಾಮಚಂದ್ರನ ಅಕಳಂಕ ನಾಮವನ್ನು ಹಾಗೂ ಪ್ರಖ್ಯಾತಿಯನ್ನು ಎಲ್ಲ ದಿಕ್ಕುಗಳಲ್ಲೂ ಕೊಂಡಾಡಲಾಗುತ್ತದೆ. ಮಹಾರಾಜ ಯುಧಿಷ್ಠಿರನಂತಹ ಖ್ಯಾತರ ರಾಜಸಭೆಗಳಲ್ಲಿ ಋಷಿಪುಂಗವರಾದ ಮಾರ್ಕಾಂಡೇಯ ಋಷಿಗಳಂತಹವರು ಶ್ರೀರಾಮಚಂದ್ರನ ಗುಣವೈಭವಗಳನ್ನು ಹಾಡಿ ಹೊಗಳುತ್ತಾರೆ. ಅದೇ ರೀತಿ ರಾಜರುಗಳು ಮತ್ತು ದೇವತೆಗಳು ತಮ್ಮ ಕಿರೀಟಿಗಳ ಸಮೇತ ಶಿರಬಾಗಿ ನಮಿಸಿ ಪೂಜಿಸುತ್ತಾರೆ. ಆ ಶ್ರೀರಾಮಚಂದ್ರನ ಪಾದಪದ್ಮಗಳಿಗೆ ನನ್ನ ನಮಸ್ಕಾರಗಳನ್ನು ಅರ್ಪಿಸುತ್ತೇನೆ. ಭಕ್ತರು ಉನ್ನತಿ ಪಡೆಯುವ ತನ್ನ ಧಾಮಕ್ಕೆ ಶ್ರೀರಾಮಚಂದ್ರನು ಹಿಂದಿರುಗಿದನು. ಪ್ರಭುವು ತನ್ನ ಲೀಲೆಗಳನ್ನು ಪ್ರಕಟಪಡಿಸಿದಾಗ ಅವನಿಗೆ ನಮಸ್ಕರಿಸಿ ಅವನ ಪಾದಕಮಲಗಳನ್ನು ಸ್ಪರ್ಶಿಸಿ ಪ್ರಭುವನ್ನು ಪಿತೃ ಸಮಾನನಾದ ರಾಜನೆಂದು ಕಂಡು ಸಮಾನರಂತೆ ಅವನು ಕುಳಿತಲ್ಲಿ ಕುಳಿತು ಅವನು ಮಲಗಿದಲ್ಲಿ ತಾವೂ ಮಲಗಿ ಅಥವಾ ಅವನನ್ನು ಹಿಂಬಾಲಿಸಿಯೂ ಪ್ರಭು ಸೇವೆ ಮಾಡಿದ ಎಲ್ಲ ಅಯೋಧ್ಯಾಪುರ ನಿವಾಸಿಗಳು ಅದೇ ಧಾಮವನ್ನು ಸೇರಿದರು. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಹೇಳಿರುವಂತೆ, ಜನ್ಮ ಕರ್ಮ ಚ ಮೇ ದಿವ್ಯಂ ಏವಂ ಯೋ ವೇತಿ ತತ್ವತಃ ತ್ಯಕ್ತ್ವಾ ದೇಹಂ ಪುನರ್ಜನ್ಮ ನೈತಿ ಮಾಮೇತಿ ಸೋ ಅರ್ಜುನ. ಹೇ ಅರ್ಜುನ, ನನ್ನ ಆವಿರ್ಭಾವದ ಮತ್ತು ಲೀಲೆಗಳ ದಿವ್ಯ ಸ್ವಭಾವವನ್ನು ಅರಿತವನು ದೇಹವನ್ನು ತ್ಯಜಿಸಿದ ಬಳಿಕ ಪುನಃ ಐಹಿಕ ಜಗತ್ತಿನಲ್ಲಿ ಜನ್ಮ ತಾಳುವುದಿಲ್ಲ, ನನ್ನ ಶಾಶ್ವತವಾದ ಧಾಮವನ್ನು ಸೇರುತ್ತಾನೆ. ಇಲ್ಲಿ ಇದನ್ನು ದೃಢಪಡಿಸಲಾಗಿದೆ. ಪೌರರಾಗಿ ಶ್ರೀರಾಮಚಂದ್ರನನ್ನು ಕಂಡ ಅವನ ರಾಜ್ಯಭಾರ ಕಾಲದಲ್ಲಿದ್ದ ಎಲ್ಲ ಅಯೋಧ್ಯ ನಿವಾಸಿಗಳು ಭಗವದ್ಧಾಮಕ್ಕೆ ಹಿಂದಿರುಗಿದರು. ಭಕ್ತಿ ಸೇವೆಯಲ್ಲಿ ಪರಿಪೂರ್ಣನಾದ ಭಕ್ತನು
ಈ ದೇಹವನ್ನು ತ್ಯಜಿಸಿದ ನಂತರ ಶ್ರೀರಾಮಚಂದ್ರ ಅಥವಾ ಶ್ರೀಕೃಷ್ಣನು ಲೀಲಾನಿರತನಾಗಿರುವ ಈ ವಿಶಿಷ್ಟ ಜಗತ್ತನ್ನು ಪ್ರವೇಶಿಸುತ್ತಾನೆ. ನಂತರ ಆ ಪ್ರಕಟ ಲೀಲೆಯಲ್ಲಿ ವಿವಿಧ ಸ್ಥಾನಗಳಲ್ಲಿದ್ದು ಭಗವಂತನ ಸೇವೆಯ ತರಬೇತಿ ಪಡೆದು ಅಂತಿಮವಾಗಿ ಆಧ್ಯಾತ್ಮಿಕ ಜಗತ್ತಿನ ಪರಮೋನ್ನತ ಧಾಮವಾಗಿರುವ ಸನಾತನ ಧಾಮಕ್ಕೆ ಉನ್ನತಿ ಪಡೆಯುವನು. ಈ ಸನಾತನ ಧಾಮವನ್ನು ಭಗವದ್ಗೀತೆಯಲ್ಲಿ ಪ್ರಸ್ತಾಪಿಸಲಾಗಿದೆ. ಪರಸ್ತಸ್ಮಾತ್ತು ಭಾವೋನ್ಯೋ ವ್ಯಕ್ತೋ ಅವ್ಯಕ್ತಾತ್ ಸನಾತನಃ. ಭಗವಂತನ ದಿವ್ಯ ಲೀಲೆಗಳನ್ನು ಪ್ರವೇಶಿಸುವ ವ್ಯಕ್ತಿಯನ್ನು ನಿತ್ಯಲೀಲಾ ಪ್ರವಿಷ್ಟ ಎಂದು ಕರೆಯುತ್ತಾರೆ. ಶ್ರೀರಾಮಚಂದ್ರನು ಧಾಮಕ್ಕೆ ಮರಳಿದ್ದೇಕೆಂಬುದನ್ನು ಸ್ಪಷ್ಟವಾಗಿ ಅರಿಯಬೇಕಾದಲ್ಲಿ ಭಕ್ತರು ಸಾರುವ ಈ ವಿಶಿಷ್ಟ ಸ್ಥಳಕ್ಕೆ ಪ್ರಭುವು ನಿರ್ಗಮಿಸಿದನು ಎಂಬುದನ್ನು ಇಲ್ಲಿ ಸೂಚಿಸಲಾಗಿದೆ. ಶ್ರೀರಾಮಚಂದ್ರನ ಲೀಲೆಗಳ ಗುಣವಿಶೇಷಗಳನ್ನು ಯಾರು ಶ್ರವಣ ಮಾಡುವರೋ ಅವರು ಅಂತಿಮವಾಗಿ ಈರ್ಷ್ಯೆಯೆಂಬ ವ್ಯಾಧಿಯಿಂದಲೂ ಕಾಮ್ಯಕರ್ಮಗಳ ಬಂಧನದಿಂದಲೂ ಮುಕ್ತರಾಗುವರು. ಈ ಐಹಿಕ ಜಗತ್ತಿನಲ್ಲಿ ಪ್ರತಿಯೊಬ್ಬರೂ ಇನ್ನೊಬ್ಬರ ಬಗ್ಗೆ ಮತ್ಸರ ಭಾವವನ್ನು ಹೊಂದಿರುತ್ತಾರೆ. ಧಾರ್ಮಿಕ ಜೀವನದಲ್ಲಿ ಕೂಡ ಭಕ್ತನೊಬ್ಬನು ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ಪ್ರಗತಿ ಸಾಧಿಸಿದ್ದರೆ ಅವನ ಬಗ್ಗೆ ಇತರ ಭಕ್ತರು ಮತ್ಸರ ಭಾವವನ್ನು ತಾಳುವುದು ಕಂಡುಬಂದಿದೆ. ಇಂತಹ ಅಸೂಯಾಪರರಾದ ಭಕ್ತರು ಜನನ ಮರಣಗಳ ಬಂಧನದಿಂದ ಮುಕ್ತರಲ್ಲ. ಜನನ ಮರಣಗಳಿಗೆ ಕಾರಣವಾಗುವ ಚಟುವಟಿಕೆಗಳಿಂದ ಸಂಪೂರ್ಣವಾಗಿ ಮುಕ್ತನಾಗಿಲ್ಲದೆ ವ್ಯಕ್ತಿಯು ಭಗವಂತನ ಧಾಮಕ್ಕೆ ಅಥವಾ ಭಗವಂತನ ನಿರಂತರ ಲೀಲೆಗಳಿಗೆ ಪ್ರವೇಶ ಪಡೆಯಲಾರನು. ದೇಹದ ಉಪಾಧಿಗಳಿಂದ ಪ್ರಭಾವಿತನಾಗಿ ವ್ಯಕ್ತಿಯು ಅಸೂಯಾಪರನಾಗಿರುತ್ತಾನೆ. ಆದರೆ ಮುಕ್ತಜೀವಿಗೂ ಆತನ ದೇಹಕ್ಕೂ ಸಂಬಂಧವಿಲ್ಲವಾದ್ದರಿಂದ ಆತನು ಸಂಪೂರ್ಣವಾಗಿ ದಿವ್ಯ ವೇದಿಕೆಯಲ್ಲಿರುತ್ತಾನೆ. ಭಕ್ತನು ತನ್ನ ಶತ್ರುಗಳ ಬಗ್ಗೆ ಕೂಡ ಮತ್ಸರಭಾವವನ್ನು ತಾಳುವುದಿಲ್ಲ. ಭಗವಂತನೇ ಪರಮರಕ್ಷಕನೆಂಬುದನ್ನು ಭಕ್ತನು ಬಲ್ಲವನಾಗಿರುತ್ತಾನೆ. ಹೀಗೆ ತನ್ನ ರಕ್ಷಣೆಯ ಬಗ್ಗೆ ಭಕ್ತನು ವಿಶ್ವಾಸ ಹೊಂದಿರುತ್ತಾನೆ. ಭಗವಂತನು ಈ ರೀತಿಯಾಗಿ ಹೇಳುತ್ತಾನೆ, ಯೇ ಯಥಾ ಮಾಂ ಪ್ರಪದ್ಯಂತೆ ತಾಂಸ್ತಥೈವ ಭಜಾಮ್ಯಹಂ. ವ್ಯಕ್ತಿಯ ಶರಣಾಗತಿಯ ಪ್ರಮಾಣಾನುಸಾರವಾಗಿ ನಾನು ಪ್ರತಿಸ್ಪಂದಿಸುತ್ತೇನೆ. ಆದ್ದರಿಂದ ಭಕ್ತನು ಸಂಪೂರ್ಣವಾಗಿ ಅಸೂಯಾರಹಿತನಾಗಿರಬೇಕು. ಇತರ ಭಕ್ತರ ಬಗೆಗಂತೂ ವಿಶೇಷವಾಗಿ ಹಾಗಿರಬೇಕು. ಸತತವಾಗಿ ಶ್ರವಣ ಕೀರ್ತನಗಳಲ್ಲಿ ನಿರತನಾಗುವ ಭಕ್ತನು ನಿಶ್ಚಯವಾಗಿಯೂ ಅಸೂಯೆ ಎಂಬ ವ್ಯಾಧಿಯಿಂದ ಮುಕ್ತನಾಗುತ್ತಾನೆ. ಆ ಮೂಲಕ ಭಗವದ್ಧಾಮಕ್ಕೆ ಮರಳಲು ಅರ್ಹನಾಗುತ್ತಾನೆ. ಭಗವಾನ್ ಶ್ರೀರಾಮಚಂದ್ರನ ವಿಚಾರಗಳನ್ನು ಶುಕಮುನಿಗಳಿಂದ ಕೇಳಿಸಿಕೊಂಡಂತಹ ಪರೀಕ್ಷಿತ ಮಹಾರಾಜನು ಶುಕಮುನಿಗಳಲ್ಲಿ ಒಂದು ಪ್ರಶ್ನೆಯನ್ನು ಕೇಳುತ್ತಾನೆ. ಭಗವಂತನು ತನ್ನ ವಿಸ್ತರಣೆಗಳೇ ಆಗಿದ್ದ ತನ್ನ ಸಹೋದರರೊಡನೆ ಹೇಗೆ ನಡೆದುಕೊಂಡನು, ಹೇಗೆ ವರ್ತಿಸಿದನು? ಭಗವಂತನ ಸಹೋದರರು ಹಾಗೂ ಅಯೋಧ್ಯೆಯ ಪುರಜನರು ಅವನನ್ನು ಹೇಗೆ ಆದರಿಸಿದರು? ಪರೀಕ್ಷಿತ ಮಹಾರಾಜನ ಪ್ರಶ್ನೆಗೆ ಶುಕದೇವ ಗೋಸ್ವಾಮಿಗಳು ಉತ್ತರವನ್ನು ನೀಡಿದರು. ತನ್ನ ಕಿರಿಯ ಸೋದರನಾದ ಭರತನ ಕಳಕಳಿಯ ಮನವಿಯನ್ನು ಪುರಸ್ಕರಿಸಿ ರಾಜ್ಯ ಸಿಂಹಾಸನವನ್ನು ಸ್ವೀಕರಿಸಿದ ಶ್ರೀರಾಮಚಂದ್ರನು ಇಡೀ ವಿಶ್ವವನ್ನೇ ಗೆದ್ದು ಬರುವಂತೆ ತನ್ನ ಸಹೋದರರಿಗೆ ಆಜ್ಞಾಪಿಸಿದನು. ಪ್ರಭುವು ರಾಜಧಾನಿಯಲ್ಲಿ ಇದ್ದು ಪುರಜನರಿಗೆ ಸಂದರ್ಶನಗಳನ್ನು ನೀಡುತ್ತಿದ್ದನು. ಇತರ ಸಹಾಯಕರೊಡನೆ ಸೇರಿ ಆಡಳಿತಾತ್ಮಕ ವಿಷಯಗಳ ಮೇಲ್ವಿಚಾರಣೆ ಮಾಡುತ್ತಿದ್ದನು. ತನ್ನ ಭಕ್ತರು ಅಥವಾ ಸಹಚರರು ಇಂದ್ರಿಯ ತೃಪ್ತಿಯಲ್ಲಿ ಮಗ್ನರಾಗಿರಲು ದೇವೋತ್ತಮ ಪರಮಪುರುಷನು ಬಿಡುವುದಿಲ್ಲ. ಶ್ರೀರಾಮಚಂದ್ರನ ಕಿರಿಯ ಸಹೋದರರು ಅರಮನೆಯಲ್ಲಿ ಪ್ರಭುವಿನ ವೈಯಕ್ತಿಕ ಸಾನ್ನಿಧ್ಯವನ್ನು ಅನುಭವಿಸುತ್ತಾ ಗೃಹವಾಸಿಗಳಾಗಿದ್ದರು. ಆದರೆ ಪ್ರಭು ಅವರಿಗೆ ಇಡೀ ಜಗತ್ತನ್ನೇ ಜಯಿಸುವಂತೆ ಆಜ್ಞಾಪಿಸಿದನು. ಎಲ್ಲ ರಾಜರು ಚಕ್ರವರ್ತಿ ಸಾರ್ವಭೌಮನ ಶ್ರೇಷ್ಠತೆಯನ್ನು ಒಪ್ಪಿಕೊಳ್ಳುವುದು ಅಂದಿನ ಪದ್ಧತಿಯಾಗಿತ್ತು. ಈ ರೂಢಿಯು ಈಗಲೂ ಅಲ್ಲಲ್ಲಿ ಪ್ರಚಲಿತವಿದೆ. ಕಿರಿಯ ರಾಜ್ಯವೊಂದರ ದೊರೆಯು ಚಕ್ರವರ್ತಿಯ ಸಾರ್ವಭೌಮತ್ವವನ್ನು ಒಪ್ಪಿಕೊಳ್ಳದೇ ಇದ್ದಾಗ ಯುದ್ಧವು ನಡೆಯುತ್ತಿತ್ತು. ಬಳಿಕ ಕಿರಿಯ ರಾಜ್ಯದ ದೊರೆಯು ಚಕ್ರವರ್ತಿಯ ಸಾರ್ವಭೌಮತ್ವವನ್ನು ಒಪ್ಪಿಕೊಳ್ಳಬೇಕಾಗುತ್ತಿತ್ತು. ಹೀಗಾಗದೇ ಇದ್ದರೆ ಚಕ್ರವರ್ತಿಯು ರಾಜ್ಯಭಾರ ಮಾಡುವುದು ಸಾಧ್ಯವಾಗುತ್ತಿರಲಿಲ್ಲ. ಶ್ರೀರಾಮಚಂದ್ರನು ತನ್ನ ಸೋದರರಿಗೆ ಹೊರಗೆ ಹೋಗುವಂತೆ ಆಜ್ಞಾಪಿಸಿ ಕೃಪೆ ತೋರಿದನು. ಇಡೀ ಜಗತ್ತಿನ ಪ್ರತಿ ಗ್ರಾಮ, ಪ್ರತಿ ಪಟ್ಟಣದಲ್ಲಿ ಕೂಡ ಕೃಷ್ಣ ಪ್ರಜ್ಞೆಯ ಪ್ರಚಾರವಾಗಬೇಕೆಂದು ಭಗವಂತನು ಹೇಳುತ್ತಾನೆ. ಇದು ಶ್ರೀ ಚೈತನ್ಯ ಮಹಾಪ್ರಭುಗಳ ಬಹಿರಂಗ ಆದೇಶವಾಗಿರುತ್ತದೆ. ಪೃಥ್ವೀತೆಯ ಚೇಯತ ನಗರಾದಿ ಗ್ರಾಮ ಸರ್ವತ್ರ ಪ್ರಚಾರ ಹೈಬೆ ಮೊರನಾಮ. ಆದ್ದರಿಂದ ಶುದ್ಧ ಭಕ್ತನು ಭಗವಂತನ ಆದೇಶವನ್ನು ಪಾಲಿಸಬೇಕು. ಇಂದ್ರಿಯ ತುಷ್ಟಿಯ ಸಲುವಾಗಿ ಒಂದೇ ಸ್ಥಳದಲ್ಲಿ ಇದ್ದು ಬಿಡಬಾರದು. ಪ್ರತಿಯೊಬ್ಬ ಭಕ್ತನು ಕೃಷ್ಣ ಪ್ರಜ್ಞೆಯ ಪ್ರಚಾರ ಮಾಡಬೇಕು. ತನ್ನ ಸಂಪರ್ಕಕ್ಕೆ ಬಂದವರಿಗೆಲ್ಲ ದೇವೋತ್ತಮ ಪರಮಪುರುಷನ ವಿಚಾರವನ್ನು ಸ್ವೀಕರಿಸುವಂತೆ ನಿವೇದಿಸಿಕೊಳ್ಳಬೇಕು. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಎಂದು ಭಗವಂತನು ಹೇಳುತ್ತಾನೆ. ಎಲ್ಲ ಬಗೆಯ ಧರ್ಮಗಳನ್ನು ತ್ಯಜಿಸು, ನನಗೆ ಶರಣಾಗತನಾಗು ಅಷ್ಟೇ. ಇದು ಭಗವಂತನು ಪರಮ ಸಾರ್ವಭೌಮನಾಗಿ ನುಡಿದಿರುವ ಆದೇಶವಾಗಿದೆ. ಶ್ರೀರಾಮಚಂದ್ರನ ರಾಜ್ಯಭಾರದ ಕಾಲದಲ್ಲಿ ಆನೆಗಳ ಸೊಂಡಿಲುಗಳ ಮೂಲಕ ಪರಿಮಳ ದ್ರವ್ಯಗಳ ಹನಿಗಳನ್ನು
ಹಾಗೂ ಸುಗಂಧಪೂರಿತ ಜಲವನ್ನು ರಾಜಧಾನಿಯಾದ ಅಯೋಧ್ಯೆಯ ಬೀದಿಗಳಲ್ಲಿ ಸಿಂಪಡಿಸಲಾಗುತ್ತಿತ್ತು. ನಗರದ ಆಡಳಿತ ವ್ಯವಹಾರಗಳನ್ನು ಅತ್ಯಂತ ವೈಭವಯುತವಾಗಿರುವಂತೆ ಪ್ರಭುವೇ ಸಾಕ್ಷಾತ್ತಾಗಿ ನೋಡಿಕೊಳ್ಳುತ್ತಿದ್ದದ್ದನ್ನು ಪ್ರಜೆಗಳು ಕಂಡಾಗ ಅವರು ಈ ವೈಭವವನ್ನು ಬಹಳವಾಗಿ ಮೆಚ್ಚಿಕೊಂಡರು. ಶ್ರೀರಾಮಚಂದ್ರನ ರಾಜ್ಯಾಡಳಿತದ ಕುರಿತಾಗಿ ಹೆಚ್ಚಿನ ವಿಚಾರಗಳನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು. ಹರೇ ಕೃಷ್ಣ.